ಅವರು ಒಂದು ಯೋಚನೆ ಮಾಡಬೇಕಿತ್ತು. ಏನು ಯೋಚನೆ ಮಾಡಬೇಕಿತ್ತಪ್ಪ ಅಂದ್ರೆ, ನನ್ನ ಕರ್ಕೊಂಡವನು ಕೂಡ ಒಬ್ಬ ಡ್ರೈವರ್ ಇರ್ತಾನೆ, ಅವನು ಕೂಡ ಕಟ್ಟಬೇಕಾಗತ್ತೆ ಇದನ್ನ ಅಂತ ಯೋಚನೆ ಮಾಡಬೇಕಿತ್ತು. ಅಂದ್ರೆ ಆ ರೂಲ್ಸ್ ಮಾಡಕ್ ಮೊದಲು ತಲೆಗೆ ಹೊಳೆದಿಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ. ಬಾಡಿಗೆ ಹೋಗಿದ್ದೆ ನಾನು 800 ರೂಪಾಯಿ, ಅವ್ರಿಗೆ 1000 ರೂಪಾಯಿ ಫೈನ್ ಕೇಳಿದ್ರು ಪೊಲೀಸ್ನವರು. 1000 ರೂಪಾಯಿ ಕೊಟ್ಬಿಟ್ಟು ಗಾಡಿ ತಗೊಂಡ್ಬಂದಿದ್ದೀನಿ ನಾನು. ಯಾಕೆಂದ್ರೆ ಅದನ್ನ ಖಂಡಿಸಬೇಕು. ಇವ್ರೇನ್ ಬೇಡಿಕೆ ಹಾಕಿದ್ದಾರೆ ಅದನ್ನ ನಾವೀಗ ಮೊನ್ನೆ ದಿನ ನಾನು KRSಗೆ ಹೋಗಿದ್ದೆ, ಬಾಡಿಗೆ ಹೋಗಿದ್ದೆ ನಾನು 800 ರೂಪಾಯಿ, ಅವ್ರಿಗೆ 1000 ರೂಪಾಯಿ ಫೈನ್ ಕೇಳಿದ್ರು ಪೊಲೀಸ್ನವರು. 1000 ರೂಪಾಯಿ ಕೊಟ್ಬಿಟ್ಟು ಗಾಡಿ ತಗೊಂಡ್ಬಂದಿದ್ದೀನಿ ನಾನು. ಯಾಕೆಂದ್ರೆ ಅದನ್ನ ಖಂಡಿಸ್ಬಿಟ್ಟು ನಾವು ಬೇಡಿಕೆಗೆ ನಾವು ಏನೇನು ಬೇಡಿಕೆ ಆಗ್ತಾ ಇದ್ದೀವಿ ಅದನ್ನು ಅವರು ಆ್ಯಕ್ಚುಲಿ ನಮ್ಮದನ್ನ ಈಡೇರಿಸಬೇಕು. ನಮ್ಮ ಚಾಲಕರ ಈಡೇರಿಸಲಿಲ್ಲ ಅಂದರೆ ಅವ್ರ ಬೇಡಿಕೆ ಎಲ್ಲಿ ಗಂಟೆ ನಿಲ್ಲಲ್ವೋ ಅಲ್ಲಿ ತನಕ ನಾವು ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈಗ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲೂ ಕೇಳಿದ್ರು, KRSಗೆ ಹೋಗಿದ್ದು ಅಲ್ಲೂ ಕೇಳಿದ್ರು, ಮತ್ತು ಶ್ರೀರಂಗಪಟ್ಟಣ ಇಲ್ಲೆಲ್ಲ ಕೇಳ್ತಾನೆ ಇರ್ತಾರೆ. ಅದನ್ನು ಅವ್ರು ಖಂಡಿಸಬೇಕು. ಆಮೇಲೆ ಇವರು 7 ಲಕ್ಷ ರೂಪಾಯಿ 10 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ, ಇದನ್ನೆಲ್ಲ ಅದನ್ನು ಕೇಳೋದಕ್ಕೂ ಮೊದಲಾಗಿ ಅವರು ಒಂದು ಯೋಚನೆ ಮಾಡಬೇಕಿತ್ತು. ಏನು ಯೋಚನೆ ಮಾಡಬೇಕಿತ್ತಪ್ಪ ಅಂದರೆ, ನನ್ನ ಕರ್ಕೊಂಡೋಗೋನು ಕೂಡ ಒಬ್ಬ ಡ್ರೈವರ್ ಇರ್ತಾನೆ, ಅವನು ಕೂಡ ಕಟ್ಟಬೇಕಾಗತ್ತೆ ಇದನ್ನು ಅಂತ ಯೋಚನೆ ಮಾಡಬೇಕಿತ್ತು ಅವನು. ಅಂದರೆ ಆ ರೂಲ್ಸ್ ಮಾಡೋಕ್ಕೂ ಮೊದಲು ಅವ್ರಿಗೂ ಅದನ್ನು ತಲೆಗೆ ಹೊಳೆದಿಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ. ಆ ತಲೆಗೆ ಹೊಳೆದಿದ್ರೆ ಈ ರೂಲ್ಸ್ ಅವರು ಮಾಡ್ತಾನೇ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ ಅಂದರೆ, ನೋಡಿ ನಮ್ಮ ವೃತ್ತಿನೇ ಅದು. ಆಟೋ ಚಾಲಕರು ಅಂದರೆ ನಮ್ಮ ವೃತ್ತಿನೇ ಅದೇ ಕರ್ತವ್ಯ ಆಗಿದೆ. ಈಗ ನಾವು ನೋಡಿ, ಬೆಳಗ್ಗೆ ಎದ್ದು ಬಂದ ಕೂಡಲೇ ನಮ್ಮ ಹೆಂಡತಿ ಮಕ್ಕಳು ಸಾಗೋಕ್ಕೆ ಒಂದು 200-300 ರೂಪಾಯಿ ಅಂತ ದುಡಿಯೋಕ್ಕೆ ಅಂತ ಬರ್ತೀವಿ. ಆಕ್ಸಿಡೆಂಟ್ ಮಾಡಿಕೊಂಡು ತುಂಬ ದುಡ್ಡು ಅವ್ರಿಗೆ ಕಟ್ಟಿದ್ರೆ ಏನು ಪ್ರಯೋಜನ, ಏನಾಗುತ್ತೆ? ಈಗ ನನ್ನ 10 ವರ್ಷ ಜೈಲಿಗೆ ಹೋದರೆ ನನ್ನ ಫ್ಯಾಮಿಲಿ ಯಾರು ನೋಡ್ಕೋತಾರೆ? ಯಾರೂ ನೋಡ್ಕೊಳ್ಳಲ್ಲ. ಅದು ಆ ರೂಲ್ಸ್ ಮಾಡೋಕ್ಕೂ ಮೊದಲು ಅವರು ತುಂಬ ಯೋಚನೆ ಮಾಡಬೇಕಿತ್ತು. ಯೋಚನೆ ಮಾಡಿಲ್ಲ. ಏನು ಮಾಡೋಕ್ಕಾಗುತ್ತೆ? ಎಲ್ಲಿ ತನಕ ಬೇಡಿಕೆ ನಮಗೆ ಸಿಗಲ್ವ, ನ್ಯಾಯ ಸಿಗಲ್ಲ, ಅಲ್ಲಿ ತನಕ ನಾವು ಹೋರಾಟ ಮಾಡ್ತಾನೇ ಇರ್ತೀವಿ. ಇವತ್ತೊಂದಿನ ಸ್ಟಾಪ್ ಆಗೋಲ್ಲ ಈ ಹೋರಾಟ. ಕಂಡೀಷನ್ ಆಗಿ ನಮ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ನಾವು ಕಂಡೀಷನ್ ಆಗ್ತಾನೇ ಇರ್ತೀವಿ ಅವ್ರಿಗೆ. ನಾವು ಆದಷ್ಟು ಬೇಗ ಅವರು ನಮಗೆ ಒಂದು ಒಳ್ಳೆಯ ದಾರಿನ ರೂಪಿಸ್ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ.